ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ: ಈಚಲು ಮರದ ಕೆಳಗೆ ಮಜ್ಜಿಗೆ ಕುಡಿದರೆ ನಾಚಿಕೆಗೇಡು. ಈ ಗಾದೆಯನ್ನು ಎಲ್ಲರೂ ಕೇಳಿದಿರಲ್ವಾ? ಈಚಲು ಮರ ಅಂದರೆ ಅದು ಸ್ವಲ್ಪ ಕಾಡಿನಲ್ಲಿ ಅಥವಾ ಊರಿನ ಹೊರಗಡೆ ಇರುವಂತಹ ಮರ. ಆ ಮರದ ಕೆಳಗಡೆ ಕುಳಿತು ಮಜ್ಜಿಗೆ ಕುಡಿದರೂ ಕೂಡ ಎಂಡ ಕುಡಿದಿದ್ದಾರೆಂದು ಜನ ಭಾವಿಸ್ತಾರೆ. ಇದೊಂದು ಜನಪ್ರಿಯ ಕನ್ನಡ ಗಾದೆ. ನೀವು ಮಾಡುವ ಕೆಲಸ ತಪ್ಪಲ್ಲದಿದ್ದರೂ ಅದನ್ನು ಮಾಡುವ ಸ್ಥಳ ಅಥವಾ ಸಹವಾಸ ಸರಿಯಿಲ್ಲದಿದ್ದರೆ ಜನರು ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತಾರೆ. ಮಜ್ಜಿಗೆಯು ಜೀರ್ಣಕ್ರಿಯೆಗೆ ಮತ್ತು ದೇಹದ ತಾಪಮಾನವನ್ನು ತಣಿಸಲು ಬಹಳ ಒಳ್ಳೆಯದು. ಆದರೆ ಈಚಲು ಮರಗಳು ಸಾಮಾನ್ಯವಾಗಿ ಎಂಡ ತೆಗೆಯಲು ಬಳಕೆಯಾಗುವುದರಿಂದ ಆ ಪರಿಸರದಲ್ಲಿ ಕುಳಿತು ಸೇವಿಸುವುದು ಸಮಾಜದಲ್ಲಿ ತಪ್ಪು ಸಂದೇಶ ರವಾನಿಸಬಹುದು. ಆರೋಗ್ಯಕರವಾದ ಪಾನೀಯ ಮಜ್ಜಿಗೆಯನ್ನು ಶುದ್ಧವಾದ ವಾತಾವರಣದಲ್ಲಿ ಸೇವಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಅಂದರೆ ಜನರು ನೀವಿರುವಂತಹ ಜಾಗ ಸರಿಯಿಲ್ಲ ಅಂದಾಗ ಆ ಜಾಗದಲ್ಲಿ ನೀವು ಏನೇ ಒಳ್ಳೆಯ ಕೆಲಸ ಮಾಡಿದ್ರೂ ಅದು ಕೆಟ್ಟದಾಗಿ ಪ್ರತಿಬಿಂಬಿಸುತ್ತದೆ. ಉದಾಹರಣೆಗೆ, ಕೆಟ್ಟ ಜನರ ಸಹವಾಸ ಮಾಡಿದಾಗ ನೀವು ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಅವರಿಂದಾಗಿ ನಿಮಗೂ ಕೆಟ್ಟ ಹೆಸರು ಬರುತ್ತದೆ. ಆದ್ದರಿಂದ ನೀವಿರೋ ಜಾಗ ಕೂಡ ತುಂಬಾ ಒಳ್ಳೆಯ ಜಾಗ ಆಗಿದ್ದರೆ ಅಲ್ಲಿ ನೀವೇನೇ ಕೆಲಸ ಮಾಡಿದ್ರೂ ಅದು ಒಳ್ಳೆಯ ರೀತಿ ಕಾಣಿಸುತ್ತದೆ. ಇಲ್ಲ ಅಂದರೆ ಈ ಗಾದೆಯ ಹಾಗೆ ಈಚಲು ಮರದ ಕೆಳಗೆ ಮಜ್ಜಿಗೆ ಕುಡಿದರೆ ನಾಚಿಕೆಗೇಡು ಎಂಬಂತೆ ನೀವಲ್ಲಿ ಏನೇ ಕುಡಿದ್ರೂ ಕೂಡ ಅದು ಕೆಟ್ಟದ್ದೇ ಅನ್ನುವ ಅಭಿಪ್ರಾಯ ಬರುತ್ತದೆ. ಅಂದರೆ ಒಳ್ಳೆಯವರು ಕೆಟ್ಟ ಸ್ಥಾನದಲ್ಲಿ ಓಡಾಡಿದರೆ ನೋಡುವವರು ಅವರನ್ನೂ ಸಹ ಕೆಟ್ಟು ಹೋಗಿದ್ದಾರೆಂದು ತಿಳಿಯುತ್ತಾರೆ. ಆದ್ದರಿಂದ ಅಂತಹ ಸ್ಥಳದಲ್ಲಿ ಇರಲೇಬಾರದೆಂದು ಇದು ಎಚ್ಚರಿಕೆ ನೀಡುತ್ತದೆ. ಜಾಗದ ಕಾರಣದಿಂದಲೇ ಇಲ್ಲದ ಅಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಅದರಿಂದಾಗಿ ನಮ್ಮ ಮಾನ ಮರ್ಯಾದೆಗಳು ಹೋಗಿ ಸಮಾಜದಲ್ಲಿ ಗೌರವವನ್ನು ಕಳೆದುಕೊಳ್ಳಬೇಕಾಗುತ್ತದೆಂದು ಈ ಗಾದೆ ತಿಳಿಸುತ್ತದೆ. ಫ್ರೆಂಡ್ಸ್, ಆದ್ದರಿಂದ ನೀವು ಯಾವಾಗಲೂ ನೀವು ಇರುವಂತಹ ಜಾಗದ ಬಗ್ಗೆ ನಿಮಗೆ ಅರಿವಿರುವುದು ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.